ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನಿ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಿಯೇ ನಮಃ. ಎಲ್ಲಕ್ಕೂ ಎರಡೆರಡು ರೂಪಗಳಿದ್ದಾವೆ. ಎಲ್ಲಕ್ಕೂ ಅಂದ್ರೆ ಎಲ್ಲಕ್ಕೂ. ಉದಾಹರಣೆಗೆ ದೇವರ ಸ್ವರೂಪವು ಎರಡು ರೀತಿ ಇದೆ. ಒಂದು ನಿರಾಕಾರ, ಇನ್ನೊಂದು ಸಾಕಾರ. ಒಂದು ಅಂತರಂಗ ದರ್ಶನ ಗೋಚರ, ಧ್ಯಾನ ಮಾಡುವಾಗ ಅಂತರಂಗದಲ್ಲಿ ಗೋಚರ ಮಾಡ್ತಾರೆ. ಇನ್ನೊಂದು ಹೊರಗಡೆ ಮೂರ್ತಿ ರೂಪ. ಅಲ್ಲಿಂದ ಆರಂಭ ಮಾಡಿ ಎಲ್ಲಕ್ಕೂ ಎರಡು ರೂಪ ಇದೆ. ಈ ನಾವೇ ಅನ್ಕೊಂಡ್ರೆ ನಮಗೆ ಜೀವ ರೂಪ ಒಂದು, ದೇಹ ರೂಪ ಇನ್ನೊಂದು. ಮನಸ್ಸಿದೆ, ಶರೀರ ಇದೆ, ಎರಡು ರೂಪ ನೋಡಿ. ಈ ರಾಮನ ಬಗ್ಗೆ ಒಂದು ಪ್ರಶ್ನೆ, ಶ್ರೀರಾಮ ಮನುಷ್ಯನೇ ಅನ್ನೋ ಪ್ರಶ್ನೆಗೆ ಬಲ್ಲವರು ತುಂಬಾ ಸೊಗಸಾಗಿ ಉತ್ತರ ಕೊಟ್ಟಿದ್ದಾರೆ. ಸ್ಥೂಲ ದೃಷ್ಟಿಯಿಂದ ಮನುಷ್ಯ, ಸೂಕ್ಷ್ಮ ದೃಷ್ಟಿಯಿಂದ ದೇವತೆ, ಪರದೃಷ್ಟಿಗೆ ಪರಮಾತ್ಮ. ಇದೆಲ್ಲರೂ ಕೂಡ ಹಾಗೆ. ಗಂಗೆ ಏನು ಅಂದ್ರೆ ಸ್ಥೂಲವಾಗಿ H2O, ವಾಟರ್. ಆದರೆ ಸೂಕ್ಷ್ಮ ನೋಡಿದಾಗ ಗಂಗಾ ಮಾಯಿ, ಗಂಗಾಂಬಿಕೆ, ಅಮ್ಮ, ದೈವತ್ವ ಇದೆ ನೋಡಲಿ. ಎಲ್ಲಿಂದ ಎಲ್ಲಿಗೆ ಹೋದರೂ ಎರಡು ರೂಪಗಳು ತಪ್ಪಿದ್ದಲ್ಲ. ಅಂತರಂಗವಂತೂ ಬಹಿರಂಗವಂತು. ಎಷ್ಟು ಅಂಗಗಳು ಒಟ್ಟು ಅಂತ ಕೇಳಿದರೆ ಎರಡೇ ಅಂಗಗಳು. ಒಂದು ಅಂತರಂಗ, ಇನ್ನೊಂದು ಬಹಿರಂಗ ಅಂತ ಎರಡೇ ಅಂಗ. ಅಂತರಂಗಕ್ಕೆ ಎಷ್ಟೋ ಅಂಗಗಳಿದೆ ಮತ್ತು ಬಹಿರಂಗಕ್ಕೂ ಎಷ್ಟೋ ಅಂಗಗಳಿದೆ. ಆದರೆ ಒಟ್ಟಿನಲ್ಲಿ ಸಾರಾಂಶವಾಗಿ ಹೇಳಬೇಕು ಅಂತಂದರೆ ಎರಡೇ ಅಂಗಗಳು, ಒಂದು ಅಂತರಂಗ, ಇನ್ನೊಂದು ಬಹಿರಂಗ. ಹಾಗೆ ಯಾವುದು ಅಂದರೆ ಪಶ್ಚಾತ್ತಾಪ ಮತ್ತು ಪ್ರಾಯಶ್ಚಿತ್ತ. ಪಶ್ಚಾತ್ತಾಪ ಅಂದರೆ ಅಂತರಂಗ, ಪ್ರಾಯಶ್ಚಿತ್ತ ಅಂದರೆ ಬಹಿರಂಗ. ಒಂದ್ರ ಜೊತೆಗೆ ಇರುತ್ತೋ ಅನ್ನೋದು. ಇಲ್ಲದಿದ್ರೆ ಶೋಭೆ ಕೂಡ ಇಲ್ಲ. ಅದೇ ಜೀವವಿಲ್ಲದ ದೇಹ ಶವ, ಮತ್ತು ದೇಹವಿಲ್ಲದ ಜೀವ ಅದು ಪ್ರೇತ. ಎರಡು ಕೂಡಿದ್ರೆ ಜೀವಂತಿಕೆ, ಸೊಗಸು. ಎರಡು ಬೇರೆ ಬೇರೆ ಆದ ಕೂಡಲೇ ಎರಡಕ್ಕೂ ವಿಕಾರ ಬಂದ್ಬಿಡುತ್ತೆ. ಈ ಕಡೆ ದೇಹವೂ ವಿಕಾರ ಆಯಿತು, ಆ ಕಡೆ ಜೀವವೂ ವಿಕಾರ ಆಯಿತು. ಜೀವ ಪ್ರೇತ ಆಯಿತು, ದೇಹ ಶವ ಆಯಿತು. ಒಟ್ಟಿಗಿದ್ರೆ ಅವನು ಭಗವಾನ್ ಮಂದಿರ ಇದ್ದ ಹಾಗೆ, ದೇವಸ್ಥಾನ ಇದ್ದ ಹಾಗೆ ಅವನು ಆ ಸ್ವರೂಪ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಪಶ್ಚಾತ್ತಾಪ ಸೀರಿಯಸ್ ಆಗಿದ್ರೆ ಅದು ಪ್ರಾಯಶ್ಚಿತ್ತವಾಗುತ್ತೆ. ಅಂದ್ರೆ ಬಹಿರಂಗದ ರೂಪವನ್ನು ತಾಳುತ್ತೆ ಅದು. ಮತ್ತು ಪ್ರಾಯಶ್ಚಿತ್ತ ನಿಜವಾಗಿದ್ರೆ ಹಿಂದ್ಗಡೆ ಪಶ್ಚಾತ್ತಾಪ ಇರುತ್ತೆ. ಇಲ್ಲದಿದ್ರೆ ಅದು ಪ್ರಾಯಶ್ಚಿತ್ತ ಅಲ್ಲ, ಏನೋ ಅಣಗ ನಡೀತಾ ಇದೆ ಅಷ್ಟೇ, ಶೋ ನಡೀತಾ ಇದೆ ಅಷ್ಟೇ, ನಿಜವಾದಲ್ಲ ಅದು. ನಿಜವಾದ ಪ್ರಾಯಶ್ಚಿತ್ತವಾದ್ರೆ ಹಿಂದ್ಗಡೆ ಪಶ್ಚಾತ್ತಾಪ ಇದ್ದರೆ ಸಾಧ್ಯವೇ ಇಲ್ಲ. ಪಶ್ಚಾತ್ತಾಪ ನಿಜವಾದ್ದಾದ್ರೆ ಅವನು ಸುಮ್ಮನೆ ಇರೋಕ್ಕಾಗೋದೇ ಇಲ್ಲ ಅಂತ. ಈ ಕುಮಾರರಿಗೆ ಪಶ್ಚಾತ್ತಾಪ ಆಯಿತು, ಅವ್ರು ಪ್ರಾಯಶ್ಚಿತ್ತ ಮಾಡ್ತಾರೆ. ನಮ್ಮ ಊಹೆಗೂ ಮೀರಿದಂಥ ಪ್ರಾಯಶ್ಚಿತ್ತವನ್ನು ಮಾಡ್ತಾರೆ. ನಾವು ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಾಯಶ್ಚಿತ್ತವನ್ನು ಮಾಡ್ತಾರೆ. ಯಾಕೆಂದರೆ ಕಾಳಜಿ ಆತ್ಮದ ಬಗ್ಗೆ ಜಾಸ್ತಿ ಇದೆ ದೇಹಕ್ಕಿಂತ. ದಿಲೀಪರ ಮಾತುದೆ, ಏಕಾಂತ ವಿಧ್ವಂಸ ಶುಮದ್ವಿಧಾನ ಪಿಂಡೇಶ್ವನಾಸ್ಥ ಕರು ಭೌತಿಕೇಶ. ಹೇಗೂ ನಾಶವಾಗುವಂಥ ಶರೀರದ ಬಗ್ಗೆ ವಿಪರೀತ ಕಾಳಜಿ ನನ್ನಂಥವ್ರಿಗೆ ಇರೋದಿಲ್ಲ. ಮದ್ವಿಧಾನ, ನನ್ನಂಥವ್ರು ಅಂದರೆ ಸೂರ್ಯವಂಶದಲ್ಲಿ ಹುಟ್ಟಿದವರು, ನಾನು ಬೆಳಕಿನ ಕುಲದಲ್ಲಿ ಹುಟ್ಟಿದವರು, ವಸಿಷ್ಠರ ಶಿಷ್ಯರು ಅಂತ ಮಹಾಗುರುವಿನ ಶಿಷ್ಯರು. ಅಂಥವರಲ್ಲಿ
ಅಂತ ಭಾವ ಇರೋದಿಲ್ಲ. ಏಕಾಂತ ವಿಧ್ವಂಸಿಷು, ಏಕಾಂತ ನಿಶ್ಚಯ, ವಿಧ್ವಂಸಿ ಹಾಳ ನಾಶ ಆಗೋದು ನಿಶ್ಚಯ ಅಂತ, ಉಳ್ಕೊಳ್ಳೋದಿಲ್ಲ ಅಂತ. ಹಾಗಾಗಿ ನಾಳೆ ಕಡಿಲೇಬೇಕು ಅಂತ ಇವತ್ತು ನೀರು ಹಾಕೋದು ಯಾಕೆ ಅಂತ ಅನ್ನೋ ಭಾವ. ಪಿಂಡೇಶು ಅನಾಸ್ಥಾಕರು ಭೌತಿಕೇಶು, ಭೌತಿಕವಾದ ಪಿಂಡಗಳಲ್ಲಿ ಅನಾಸ್ಥೆ. ಹಾಗಾಗಿ ಸಿಂಹವೇ ಕೊಲ್ಲು ನನ್ನನ್ನು, ಆತ್ಮವನ್ನು ಚೆನ್ನಾಗೊಳಿಸು. ಗೋರಕ್ಷಣೆಯ ಜವಾಬ್ದಾರಿ ಇದೆ ದಿಲೀಪನಿಗೆ. ಗುರುವಿಗೆ ಮಾತು ಕೊಟ್ಟಿದ್ದಾನೆ, ಗುರುಗಳ ನಿಮ್ಮ ಗೋವನ್ನು ನಾನು ಕಾಯ್ತೇನೆ. ಆ ಗೋವನ್ನು ಸಿಂಹ ಆಕ್ರಮಿಸಿದೆ. ಸಿಂಹವನ್ನು ದಂಡಿಸೋಣ, ಸಿಂಹದಿಂದ ಗೋವನ್ನು ಬಿಡಿಸೋಣ ಅಂದ್ರೆ ಶರೀರ ಕೆಲಸ ಮಾಡ್ತಾ ಇಲ್ಲ, ಶರೀರ ಸ್ತಬ್ಧಾಗಿದೆ, ಕಲ್ಲಾಗ್ಬಿಟ್ಟಿದೆ. ಕೈ ಮೈಯೆಲ್ಲ, ಕೈ ಹೇಳ್ತಾ ಇಲ್ಲ ಬಾಣ ಬಿಡಬೇಕು ಅಂದ್ರೆ. ಇನ್ನೇನು ಉಳಿದಿದೆ ಅಂದ್ರೆ ಸಮರ್ಪಣೆ ಒಂದೇ ಉಳಿದಿದೆ. ನನ್ನನ್ನು ತಿನ್ನು, ಅದನ್ನು ಬಿಡು ಅಂತ ಸಿಂಹದ ಜೊತೆ ಒಂದು ಒಪ್ಪಂದ ಮಾಡ್ಕೊಳ್ಬೇಕು. ಅದೊಂದೇ ದಾರಿ. ನಿನಗೆ ಆಹಾರ ಬೇಕು ತಾನೆ, ನನ್ನನ್ನು ತಿನ್ನು, ನಾವು ದಷ್ಟಪುಷ್ಟವಾಗಿ ಬೆಳೆದಿದೆ, ಅದಕ್ಕಿಂತ ಚೆನ್ನಾಗಿ ನಿನಗೆ ಸಿಗುತ್ತೆ ಇಲ್ಲಿ ಬೇಕಾದಷ್ಟು, ನನ್ನನ್ನು ತಿನ್ನು, ಅದನ್ನು ಬಿಡು. ಅದಕ್ಕೆ ಅದು ಹೇಳೋದು ಏನಾಗಿದೆ ನಿನಗೆ ಬುದ್ಧಿ ಇಲ್ಲ. ಏಕಾತ ಪತ್ರಂ ಜಗತಃ ಪ್ರಭುತ್ವಂ, ಇಡೀ ಜಗತ್ತಿಗೆ ಒಂದೇ ಬೆಳಗೊಡೆ, ಒಂದೇ ಶ್ವೇತಛತ್ರ, ದಿಲೀಪ ಒಂದು ಮಾತ್ರ. ಅಂದ್ರೆ ರಾಜ ಅಂದ್ರೆ ಸುಮ್ಮನೆ ರಾಜ, ಈಗ ಮಕ್ಕಳು ತಮಾಷೆಗೆ ಭಾವ ಇದು ಮಾಡೋದು, ರಾಜ ಅಂದ್ರೆ ಹುಸಿರಣ್ಣಿನ ಬೀಜ ಅಂತ. ಈಗೆಲ್ಲ ರಾಜ ಅಂದ್ರೆ ಅಷ್ಟೇ ಅಂತ. ಆದ್ರೆ ಹಾಗಲ್ಲ, ಅಖಂಡ ಭೂಮಂಡಲಕ್ಕೆ ಒಂದೇ ಶ್ವೇತಛತ್ರ, ಭೂಮಂಡಲಕ್ಕೆ ಒಬ್ಬನೇ ರಾಜ, ಅಂತ ಸಾಮ್ರಾಜ್ಯ ನಿನ್ನದು, ಅದನ್ನು ಬಿಟ್ಟುಕೊಡ್ತೀಯ. ಏಕಾತ ಪತ್ರ ಜಗತಃ ಪ್ರಭುತ್ವ ನವಂ ವಯ, ಇನ್ನು ಯೌವನ, ಏನು ಮುದುಕಾಗಿಲ್ಲ ನೀನು. ಅನುಭವಿಸೋದಕ್ಕಿಂತ ಅನುಭವಿಸೋಕ್ಕಿರೋದು ತುಂಬ ಇದೆ ನಿನಗೆ, ಅನುಭವಿಸಬೇಕಾದಂಥ ವಯಸ್ಸು ಶರೀರ ಇದೆ ನಿನಗೆ. ನವಂ ವಯ ಕಾಂತವಿದಂಬ ಪುಶ್ಚ, ಕುಂಟು ನಾವು ಕೂಡುನ ರೋಗಿ ಅಂದ್ರೆ ವಿಷಯ ಇದೆ. ಹೇಗಾದ್ರೂ ಸಾಯ್ಬೇಕು, ಈಗ ಸಾಯ್ತಾನೆ, ಇಲ್ಲ ಸಾಯ್ತಾನೆ. ಕಾಂತವಿದಂಬ ಪುಶ್ಚ, ಗಮನೀಯವಾದ ಶರೀರ, ನೋಡಿದವರು ಕಣ್ಣು ಮನ ತಣಿಸುವ, ಆಕರ್ಷಿಸುವ ಶರೀರ ಇದೆ. ಅಲ್ಪಸ್ಯ ಹೇತು ಬಹು ಮಾತು ಮಿಚ್ಚ, ಅಲ್ಪಕ್ಕಾಗಿ ಬಹುವನ್ನು ಕಳ್ಕೊಳ್ತೀಯ. ಒಂದು ಪ್ರಾಣಿಗಾಗಿ ಬಹು ಹಾತು ಮಿಚ್ಚ, ಇಷ್ಟೆಲ್ಲ ಕಳ್ಕೊಳ್ತೀಯ. ಇಂಥ ಶರೀರ, ವಯಸ್ಸು, ಸಾಮ್ರಾಜ್ಯ, ಅಖಂಡ ಭೂಮಂಡಲದ ಸಾಮ್ರಾಜ್ಯ. ವಿಚಾರ ಮೂಢ ಪ್ರತಿಭಾಸಮೇತ್ತು, ನಾನು ಕಂಡಿದ್ದೇನೆ ವಿಚಾರ ಮೂಢ, ನಾನು ಕಾಣ್ತೀನಿ. ಆದರೆ ದಿಲೀಪನ ಮೌಲ್ಯ ಬೇರೆ ಇದೆ ಅಂತ. ದಿಲೀಪ ಅವನ ಮೌಲ್ಯ ಮಾಪನ ಇದೆಯಲ್ಲ, ಅದು ಬೇರೆ ಇದೆ. ಇದಿಷ್ಟು ಬಹಳ ಸಮೃದ್ಧವಾಗಿದೆ, ದೇವರ ದಯೆ ಬಹಳ ಚೆನ್ನಾಗಿದೆ. ನನ್ನ ಬಹಿರಂಗ ನೀನು ಹೇಳಿದಷ್ಟು ಬಹಿರಂಗ, ಆದರೆ ಇದಕ್ಕಿಂತ ಅಂತರಂಗ ದೊಡ್ಡದು. ನನ್ನ ಆತ್ಮದಲ್ಲಿ ಕಲೆ ಬಿದ್ದರೆ ಆ ನಷ್ಟ ತುಂಬ ದೊಡ್ಡದು. ನನಗೆ ನನ್ನ ಆತ್ಮವನ್ನು ಶುದ್ಧ ಇಟ್ಕೊಳ್ಬೇಕು ಅನ್ನೋ ಮನಸ್ಸು. ಹಾಗಾಗಿ ಒಳಗಿನ ಬದುಕನ್ನು ನೋಡ್ತಾ ಇದ್ದೇನೆ ನಾನು, ಹೊರಗಿನದ್ದಲ್ಲ. ಇದು ಹೇಗೂ ಹೋಗೋದು. ಇದಿಷ್ಟನ್ನು ಅನುಭವಿಸೋದಕ್ಕೆ ಶರೀರ ಮಾಧ್ಯಮ, ಆ ಶರೀರವನ್ನು ಕೊಡ್ತಾ ಇದ್ದೇನೆ ನಾನು. ಯಾಕೆಂದ್ರೆ ಹೇಗೂ ಹೋಗುವಂಥದ್ದು, ಅದರ ಆತ್ಮ ಹಾಗೂ ಹಾಗಲ್ಲ, ಉಳ್ಕೊಳ್ಳುವಂಥದ್ದು. ಜನ್ಮಗಳು ಬದಲಾದರೂ ಕೂಡ ಇರ್ತದೆ. ಯಾಕೆ ಯಾವುದನ್ನು ಆಯ್ದುಕೊಳ್ಬೇಕು ನಾವು. ಕೊನೆಗೆ ಉಳಿಯೋದು ಯಾವುದು? ಬಸ್ಸಲ್ಲಿ ಯಾರೋ ಪಕ್ಕದಲ್ಲಿ ಕೂತ್ಕೊಂಡಿರ್ತಾನೆ, ಅವನಿಗಾಗಿ ಕಟ್ಕೊಂಡು ಗಂಡನನ್ನು ಹೆಂಡತಿಯನ್ನು ಬಿಟ್ಟು ಕೊಡೋಕ್ಕಾಗತ್ತೆ? ಶಾಶ್ವತ ಮುಂದುವರಿಯೋದು ಅದು ನೋಡ್ಬೇಕು ತಾನೆ ನಾವು. ಅದನ್ನು ನಾವೆಲ್ಲ ಕಡೆ ತೂಕ ಹಾಕಿ ಹಾಕ್ತೇವೆ, ಯಾರು ಮುಂದೆ ಬರುವಂಥವ್ರು, ಮುಂದೆ ಉಳ್ಕೊಳ್ಳುವಂಥವ್ರು ಜೀವನದಲ್ಲಿ ಅಂತ. ಹಾಗೆ ಶರೀರ ಅನ್ನೋದು ಹೇಗೂ ನಶಿಸುವಂಥದ್ದು, ಆದರೆ ಆತ್ಮ ಶಾಶ್ವತವಾಗಿ ಉಳ್ಕೊಳ್ಳುವಂಥದ್ದು. ಅದರ ಮೇಲೆ ಕಾಲಿ ಬಿಡೋದು ನನಗೆ ಇಷ್ಟ ಇದೆ. ನಾನೀಗ ಯಾವುದಾದ್ರು ಒಂದು ಪ್ರಯತ್ನ ಬಾಕಿ ಉಳಿಸಿದರೆ ಈ ಗೋರಕ್ಷಣೆ ವಿಷಯದಲ್ಲಿ ಗುರುವಿಗೆ ಕೊಟ್ಟು ಮಾತಾಡಬೇಕಾಗತ್ತೆ. ರಕ್ಷಿಸ್ತೇನೆ ಗೋವನ್ನು ಮಾತು ಕೊಟ್ಟಿದ್ದೇನೆ, ನಾನು ಹೇಗಾದರೂ ರಕ್ಷಿಸಬೇಕು. ನಾನು ಎಕ್ಸೆಪ್ಷನ್ ಏನು ಹಾಕಿಲ್ಲ ಅದಕ್ಕೆ, ಅಂದರೆ ಇಂಥ ಸಂದರ್ಭ ಬಂದರೆ ಇಲ್ಲ ಅಂತೇನು ಹೇಳಿಲ್ಲ. ನಾವು ಏನೇನು ಮಾಡ್ಬೋದು ಅದೆಲ್ಲವನ್ನೂ ಮಾಡಲೇಬೇಕು ಗೋರಕ್ಷಣೆಗೆ. ಅದಕ್ಕೂ ಮೀರಿ ಏನಾಗುತ್ತೋ ಅದು ವಿಧಿಗೆ ಸೇರಿದ್ದದು. ಆದರೆ ಇದಿಷ್ಟು ಉಳಿದಿದೆ ನನ್ನ ಕೈಲಿ, ಈ ಶರೀರ ತಗೋ, ಅದನ್ನು ಬಿಡು, ಇದು ಉಳ್ಕೊಂಡಿದೆ. ಹಾಗಾಗಿ ನೀನು ನಿಜವಾಗೂ ನಿನಗೆ ನನ್ನ ಬಗ್ಗೆ ಕಾಳಜಿ ಇದೆ. ಇಷ್ಟೆಲ್ಲ ಹೇಳಿದೆಯಲ್ಲ, ನಾವು ಭಯ ಕಾಂತವಿದ ಪುಶ್ಚ,
ಅಯ್ಯೋ ಪಾಪ ನೀನು ಅಂತೆಲ್ಲ ಹೇಳಿದಿಲ್ಲ, ನೀನು ನಿಜವಾಗಿ ಅಷ್ಟೆಲ್ಲ ಪ್ರೀತಿ ಇದೆಯಾ, ಕರುಣೆ ಇದೆಯಾ, ಹಾಗಾದರೆ ನನ್ನ ಒಳಗಿನ ಶರೀರದ ಮೇಲೆ ನಿನ್ನ ದಯ ತೋರಿಸು, ಇದನ್ನು ಮುಗಿಸ್ಬಿಡೋದು ನಾನು. ಅಂದರೆ ಇದನ್ನು ಯಾಕೆ ನೆನಪಿಸ್ಕೊಂಡು ನಾವು ಅಂದರೆ ನಿಜವಾದ್ದಾದರೆ ಒಂದು ಭಾವ ಅದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಅದು ಒಳಗೆ ಕೂತ್ಕೊಂಡಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ, ಹೊರಗೆ ಬರಲೇಬೇಕು ಅಂತ. ಪ್ರಾಯಶ್ಚಿತ್ತ ಪಶ್ಚಾತ್ತಾಪ ನಿಜವಾದಾದ್ರೆ ಪ್ರಾಯಶ್ಚಿತ್ತಕ್ಕೆ ಬರುತ್ತೆ, ಪ್ರಾಯಶ್ಚಿತ್ತ ನಿಜವಾದಾದ್ರೆ ಪಶ್ಚಾತ್ತಾಪ ಇರುತ್ತೆ ಅದರಿಂದ. ಕುಮಾರನಿಗೆ ಒಂದು ಪ್ರಾಯಶ್ಚಿತ್ತ ಒಂದು ಪಶ್ಚಾತ್ತಾಪ ಬಂದಾಗ ಏನೇ ಆಗಲಿ, ಯಾವುದೇ ಕಾರಣಕ್ಕಾಗಲಿ ಒಂದು ಗುರುದ್ರೋಹ ಆಯಿತು ನನ್ನಿಂದ ಅಂತ ಅನಿಸಿದಾಗ ಅವರು ಮಾಡಿದ್ದೇನೆಂದರೆ ಈ ಶರೀರವನ್ನು ಕಳ್ಕೊಳ್ತಿದ್ದವರು. ಯಾಕಂದರೆ ಶರೀರ ತುಂಬ ಬೆಲೆ ಬಾಳುವಂಥದ್ದು, ಆದರೆ ಅದಕ್ಕಿಂತ ಹೆಚ್ಚು ಬೆಲೆ ಬಾಳುವಂಥದ್ದು, ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು ಆತ್ಮ. ಅವ್ರ ಕಾಳಜಿ ಆತ್ಮದ ಬಗ್ಗೆ ಇತ್ತು, ದಿಲೀಪನ ಅವ್ರ ಕಾಳಜಿ ಆತ್ಮದ ಬಗ್ಗೆ ಇತ್ತು. ಅದು ಶುದ್ಧವಾಗಿರಬೇಕು, ಅದು ಶುದ್ಧ ಆಗಬೇಕು ಅಂದರೆ ಇದನ್ನು ಸುಡಬೇಕು, ಬೇರೆ ದಾರಿ ಇಲ್ಲ. ಇದು ಸುಟ್ಟಾಗ ಅದು ಶುದ್ಧ ಆಗುತ್ತೆ ಅಂತ. ಹಾಗಾಗಿ ಇದನ್ನು ಸುಟ್ಟು ಆತ್ಮದ ಕಲೆಯನ್ನು ಕಳೆದವರು ಸ್ವರ್ಗವನ್ನು ಸ್ವರ್ಗ ಬಹಳ ಕಡಿಮೆ ಬೆಲೆ, ಮುಕ್ತಿಯ ದಾರಿಯಲ್ಲಿ ಇರ್ತೀವಿ. ಪ್ರಾಯಶ್ಚಿತ್ತಗಳು ಪಶ್ಚಾತ್ತಾಪಗಳು ಹಾಗೆ ಬರ್ತವೆ, ಆತ್ಮದ ಬಗ್ಗೆ ಇರುವ ಕಾಳಜಿಯಿಂದಾಗಿ ಬರ್ತವೆ. ನಾವೆಲ್ಲೂ ನಮ್ಗೆ ಅಪ್ರಸ್ತುತ ಅಂತ ಯಾಕೆ ಅನಿಸುತ್ತೆ ಅಂದರೆ ಅದ್ರ ಬಗ್ಗೆ ನಮ್ಗೆ ಕಾಳಜಿ ಇಲ್ಲ, ಆತ್ಮದ ಬಗ್ಗೆ ನಮ್ಗೆ ಕಾಳಜಿ ಇಲ್ಲ. ನಮ್ಮ ಕಾಳಜಿಯಲ್ಲಿಯೂ ಶರೀರ, ಮನಸ್ಸು, ಇಂದ್ರಿಯಗಳು. ಈ ಕಣ್ಣು ಸರಿ ಕಾಣ್ತಾ ಇಲ್ಲ, ನಮ್ಮ ಕನಕ ತಗೊಂಡೋಗಿ ಕೊಡ್ತೇವೆ ಕೂಡಲೇ. ಆದರೆ ಆತ್ಮ ಕಾಣ್ತಾನೇ ಇಲ್ವಲ್ಲ, ಯಾವ ಕನಕ ಹಾಕ್ಕೊಂಡ್ರು ಕೂಡ ಅದ್ರ ಬಗ್ಗೆ ನಮ್ಗೆ ನೆನಪೇ ಇಲ್ಲ, ನಮ್ಮ ಮೇಲೆ. ಒಂದು ಹೊತ್ತು ಊಟ ಇಲ್ಲ ಅಂದರೆ ಒದ್ದಾಡಿ ಹೋಗ್ತೇವೆ, ಆದರೆ ಎಷ್ಟು ಕಾಲದಿಂದ ಉಪವಾಸ ಇದೆ ಆತ್ಮ ಕೇಳುವವರಿಗೆ ಗತಿ ಇಲ್ಲ. ಅದಕ್ಕೆ ಆತ್ಮಕ್ಕೆ ಒಂದೊಂದು ಸಂಗತಿ ಕೂಡ ಹೀಗೆ. ಹಾಗಾಗಿ ಆ ಪಶ್ಚಾತ್ತಾಪ ಪ್ರಾಯಶ್ಚಿತ್ತಗಳ ಬಗ್ಗೆ ಹೇಳುವಾಗ ತಸ್ಮಾತ್ ತೇನೇಹ ಕರ್ತವ್ಯಂ ಪ್ರಾಯಶ್ಚಿತ್ತ ಮಾಡಬೇಕು. ತೇನ ಇಹ ಕರ್ತವ್ಯಂ ಪ್ರಾಯಶ್ಚಿತ್ತ ಕರ್ತವ್ಯ ಮಾಡಬೇಕು. ಯಾಕೆಂದ್ರೆ ವಿಶುದ್ಧಯೇ ಅಷ್ಟೇ. ಪ್ರಾಯಶ್ಚಿತ್ತ ಮಾಡಿದ್ರಿಂದ ರಾಜ್ಯ ಸಿಗುತ್ತಾ ಗೊತ್ತಿಲ್ಲ, ಪ್ರಾಯಶ್ಚಿತ್ತ ಮಾಡಿದ್ರಿಂದ ಸುಖ ಸಿಗುತ್ತಾ? ನೀವು ಏನೇ ಕೇಳಿದ್ರು ಅದಕ್ಕೆಲ್ಲ ಒಂದೇ ಉತ್ತರ ಅಂತ. ಏನು ಸಿಗೋದು ಗ್ಯಾರಂಟಿ ಅಂದರೆ ಯಾವುದು ನಿಶ್ಚಿತ ಅಂದರೆ ಶುದ್ಧಿ ಸಿಗುತ್ತೆ, ನೀವು ಶುದ್ಧನಾಗ್ತೀಯ ಅದರಿಂದ. ತಸ್ಮಾತ್ ತೇನೇಹ ಕರ್ತವ್ಯಂ ಪ್ರಾಯಶ್ಚಿತ್ತಂ ವಿಶುದ್ಧಯೇ ಏವಮಸ್ಯ ಅಂತರಾತ್ಮ ಚ ಲೋಕಶ್ಚೈವ ಪ್ರಸೀದತಿ. ಏವಂ ಈ ಪ್ರಾಯಶ್ಚಿತ್ತ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಂತರಾತ್ಮ ಪ್ರಸನ್ನತೆ, ನನ್ನ ಆತ್ಮ ಪ್ರಸನ್ನ ಆಗುತ್ತೆ, ನೀವು ಮತ್ತೆ ತಿಳಿಯಾಗ್ತೀಯ. ಅಂತರಾತ್ಮದ ಪ್ರಸನ್ನತೆ. ಲೋಕಶ್ಚೈವ ಪ್ರಸೀದತಿ, ಲೋಕಕ್ಕೂ ಪ್ರಸನ್ನತೆ. ಈಗ ಅಹಲ್ಯೆಯಿಂದ ಬೇರೆ ರೀತಿಯಿಂದ ನೋಡೋರು ಯಾರೂ ಇಲ್ಲ. ಯಾಕೆಂದರೆ ಮಾಡಬೇಕಾದಂಥ ಪ್ರಾಯಶ್ಚಿತ್ತವನ್ನು ಮಾಡಿಬಿಟ್ಟಿದ್ದಾರೆ ಅವರು. ಲೋಕಶ್ಚೈವ ಪ್ರಸಿದ್ಧತೆ, ಲೋಕವೂ ಒಪ್ಪಿತು ಅಹಲ್ಯೆಯಿಂದ. ತುಂಬ ಸ್ಥೂಲ ಅರ್ಥ ತಗೊಂಡ್ರೆ ಅಂತ ಹೇಳ್ತಾರೆ ಲೋಕ ಅಂತ ಅಂದರೆ ಬಹಿರಂಗ ಅಂತ. ಬಹಿರಂಗವೂ ತಿಳಿಯಾಗತ್ತೆ ಅದರಿಂದಾಗಿ, ಅಂತರಂಗ ಮಾತ್ರ ಅಲ್ಲ. ಹಾಗಾಗಿ ಪಶ್ಚಾತ್ತಾಪ ಒಂದೇ ಸಾಕಾಗತ್ತೆ. ನಿಜವಾಗಿ ಎಷ್ಟೋ ಜಾಗದಲ್ಲಿ ಒಂದೇ ಸಾಕಾಗತ್ತೆ. ನೀನು ಹಾಗೆ ಯೋಚನೆ ಮಾಡಬೇಡ ಅಂತ. ಅದೆಲ್ಲ ಪಲಾಯನವಾದ ಮತ್ತೆಲ್ಲ ಪ್ರಕಾರ. ಪಶ್ಚಾತ್ತಾಪ ಆಗಿದೆ ಸಾಕು ಅಂತ ತೀರ್ಮಾನ ಮಾಡ್ಬಿಡೋದು. ಅಪ್ಪ ನೀನು ಪಶ್ಚಾತ್ತಾಪ ಆಗಿದ್ರೆ ನಿಂಗೆ ಹಂಗೆ ಅನ್ಸೋದೇ ಇಲ್ಲ ಅಂತ, ನಾನು ಏನಾದ್ರು ಮಾಡಬೇಕು ಅಂತ ಅನ್ಸುತ್ತೆ ನಿಂಗೆ, ಅದು ಸಾಕು ಅಂತ ಗುರು ಹೇಳ್ತಾನೆ. ಆಗಿದೆಯಪ್ಪ ಇನ್ನೇನು ಬೇಡ ಸಾಕು ಅಂತ ಗುರು ಹೇಳ್ತಾನೆ. ಹೇಳಿದ ವಿಷಯ ಬೇರೆ, ನೀನು ಹೇಳ್ಬಾರ್ದು ಅಂತ. ಕೆಲವು ಸಂಗತಿಗಳು ಹಾಗೆ ಅಂತ ಹೇಳೋರು ಹೇಳಿದ್ರೆ ಚಂದ, ನಾವು ಹೇಳಬಾರ್ದು. ಈಗ ನಾವಾಗೆ ಹೋಗಿ ನಾನು ನಿನ್ನ ಗುರು ಚಂದ ಐತಿ, ಏನೇನೋ ಚಂದ ಐತದ ಅಂತ. ಅದು ಯಾರೋ ಒಬ್ಬ ತಾನಾಗಿ ಬಂದು ಕಾಲಿಗೆ ಬಂದು ಶಿಷ್ಯಸ್ಥೆ ಅಂತಂದ್ರೆ ನನ್ನ ಶಿಷ್ಯ ನಾನು ಶರಣಾದೆ ಅಂದರೆ ಅದ್ರ ಚಂದವೇ ಬೇರೆ, ಅದ್ರ ಸೊಗಸೇ ಬೇರೆ, ಓದ್ತಾನೆ. ಹಾಗೆ ಅದು ಅವನೇ ಹೇಳ್ಬೇಕು, ಭಗವಂತನೇ ಹೇಳ್ಬೇಕು. ಅವನು ಯಾವುದೋ ಬಾಯಲ್ಲಿ ಯಾವುದೋ ರೂಪದಲ್ಲಿ ಹೇಳ್ತಾನೆ, ಅದು ಗುರುವಿನ ರೂಪದಲ್ಲಿ ಹೇಳಬೇಕು. ಪ್ರಸಿದ್ಧವಾದ ರೂಪ ಗುರುವಿನ ರೂಪ, ಜ್ಞಾನಿಗಳ ರೂಪದಲ್ಲಿ ಹೇಳಬೇಕು. ಹೇಳಿದ್ರೆ ಬೇರೆ. ನಮ್ಮಷ್ಟಕ್ಕೆ ನಮಗೆ ಸಾಕು ಅಂತ ಅನ್ಸ್ಬಿಟ್ಟಿದೆ ಅಂದರೆ
ಏನು ವೈಬಿದೆ ಅಂತ ಇರ್ತಾರೆ. ನಿನಗೆ ತಳ್ಳಿ ತರಿಸ್ಕೊಡೋಕೆ ಒಂದು ನಿನ್ನ ದಾರಿ ಬೇಕಾಗಿತ್ತು, ನಿನ್ನಷ್ಟಕ್ಕೆ ಒಂದು ಏನು ಪಶ್ಚಾತ್ತಾಪ ಥರ ಮಾಡ್ಕೊಂಡು ಆಗಿದೆ ನನಗೆ. ಹಂಗಲ್ಲ, ಅದು ಸೀರಿಯಸ್ಸಾ ಪಶ್ಚಾತ್ತಾಪ ಅಂತ ಪ್ರಶ್ನೆ ಅಂತ. ಈಗ ಉದಾಹರಣೆಗೆ ನಿಮಗೆ ತುಂಬ ಒಂದು ಸ್ಥೂಲ ಉದಾಹರಣೆ ಕೊಡೋದಾದ್ರೆ, ಈಗ ಸಿಟ್ಟು ಬಂದಿದೆ ಅಂತ ಅಂದ್ಕೊಳ್ಳಿ. ಸಿಟ್ಟು ಸೀರಿಯಸ್ ಆಗಿದ್ದರೆ ಅದು ವ್ಯಕ್ತ ಆಗುತ್ತೆ ಅದು ಅಂತ. ಕಣ್ಣು ಕೆಂಪಾಗತ್ತೆ, ಮೂಗು ಕೆಂಪಾಗತ್ತೆ, ಮುಷ್ಟಿ ಕಟ್ಟತ್ತೆ, ಅವಳಿಗೆ ಹಚ್ಚತ್ತೆ. ಮುಂದಿನದನ್ನು ಊಹಿಸಿಕೊಳ್ಳಿ, ಅದೆಲ್ಲ ಬೇಡ, ಅದು ಮುಂದೆ ಮಹಾಭಾರತ ರಾಮಾಯಣ ಹೀಗೆಲ್ಲ ಹೋಗ್ಬೋದು ಮುಂದಿನ. ಆದರೆ ಅದು ಸಿಟ್ಟು ನಿಜವಾದರೆ ಅದು ಒಳಗಡೆ ಇರೋಕ್ಕಾಗಲ್ಲ ಅದಕ್ಕೆ ಅಂತ, ಅದು ಹೊರಗೆ ಬರುತ್ತೆ, ಅದು ವ್ಯಕ್ತ ಆಗುತ್ತೆ ಅದಂತ. ಹೆಚ್ಚು ಒಂದು ತುಟಿ ಕಚ್ಚಿ ಮಾತಾಡದೇ ಇರ್ಬೋದು ನೀವು, ಆದರೆ ಭೀಮ ಹೇಳಿದಂತ ಸಹದೇವ ಬೆಂಕಿ ಎನ್ನುತ್ತಾ ಅಂದ್ರಂತ. ಎಲ್ಲಿ ದ್ರೌಪದಿ ವಸ್ತ್ರಾಪಹರಣದ ಸಮಯದಲ್ಲಿ ಅದಕ್ಕೆ ಆ ಒಂದು ಸನ್ನಿವೇಶದಲ್ಲಿ ಬೆಂಕಿ ಅಂತ ಯಾಕೆಂದ್ರೆ ಅಣ್ಣನ ಕೈ ಸುಡ್ತೇನೆ ಅಂತ, ಜೂಜ ಹೇಳಿದ್ರೆ ಅಣ್ಣನ ಕೈಯನ್ನು ಸುಡ್ತೇನೆ. ಮತ್ತು ಸುಡ ಶಕ್ತಿ ಅವನಿಗಿಲ್ಲ, ಭೀಮನಿಗೆ ಸಾಧ್ಯವೇ ಇಲ್ಲ. ಅವನಂತಹ ಶಕ್ತಿವಂತರು ಯಾರೂ ಇಲ್ಲ, ಧರ್ಮರಾಜನೇ ಶಕ್ತಿವಂತ 5 ಜನರಲ್ಲಿ. ಅವನು ಎಂಥ ಶಕ್ತಿವಂತ ಅಂದರೆ ಶಕ್ತಿವಂತರಲ್ಲಿ ಶಕ್ತಿವಂತ ಇವನಿಗೆ ಅಡಿಯಾಳು ಅಂತ. ಕೂರ್ನು ಕೂರ್ತಾನೆ, ಹೇಳೋದು ಹೇಳ್ತಾನೆ, ಅವನಿಗೇನು ಸ್ವಂತ ಶಕ್ತಿ ಇಲ್ಲ ಅಂತ. ಭೀಮನಿಗೆ ಆಗಲಿ ಅರ್ಜುನಿಗಾಗಲಿ ಇನ್ನೊಬ್ಬನಿಗಾಗಲಿ ಅಂತ ಇವನು ಹಾಕಿದ ಗೆರೆ ದಾಟೋ ಶಕ್ತಿ ಹೋಗಿಲ್ಲ. ಮತ್ತು ಎದುರಿನಂತ ಶಕ್ತಿವಂತರೆಲ್ಲ ಭಸ್ಮ ಆಗಿ ಹೋದ್ರು, ಅವ್ರು ಯಾರು ಉಳ್ಕೊಳ್ಳಿಲ್ಲ. ನಿಜವಾದ ಶಕ್ತಿವಂತ ಅವನೇ ಧರ್ಮರಾಜನ. ಇವನಿಗೆ ಕಾರ್ಯಗತ ಮಾಡೋಕ್ಕೆ ಸಾಧ್ಯ ಇಲ್ಲ ಅವನಿಗೆ. ಅದನ್ನ ಭೀಮನಿಗೆ ಬೆಂಕಿ ತಂದರೂ ಸಹ ದೇವರು ಸುಡೋಕ್ಕೆ ಸಾಧ್ಯ ಇಲ್ಲ ಅವ್ರ ಕೈಯಿಂದ. ಆದರೆ ಸಿಟ್ಟಿದೆಯಲ್ಲ ಒಳಗಿಂದ, ಕುದಿತಾ ಇದೆಯಲ್ಲ, ಏನಾದ್ರು ಆಗ್ಬೇಕಲ್ಲ ಅಂತ. ಅಂತಿಮ ಒಂದು ವಾಕ್ಯ ಹೊರಗೆ ಬಂತು, ತಾ ಬೆಂಕಿಯನ್ನ ಅಂತ. ಅವನು ತರಲೂ ಇಲ್ಲ ಸಹದೇವ ಬೆಂಕಿಯನ್ನು ತರೋದಿಲ್ಲ. ನೀ ಅಲ್ಲ ಬಾಸ್ ಅವನು ಅಂತ ಹೇಳ್ತಾನೆ, ದೊಡ್ಡಣ್ಣ ನೀ ಹೇಳೋದಾಗೋದಿಲ್ಲ ಅದು ಅಂತ. ಹಾಗಾಗಿ ಅದೆಲ್ಲ ಆಗೋದಿಲ್ಲ. ಅದು ಎಷ್ಟೋ ಸತ್ಯ ಇದು ಕೈಗೂಡದೇ ಇರ್ಬೋದು, ಫಲಿಸದೇ ಇರ್ಬೋದು, ಆದರೆ ಅದು ನಿಜ ಅಂತ ಆದರೆ ಅದು ವ್ಯಕ್ತ ಆಗ್ಬೋದು. ನಿಜವಾಗಿ ಸಿಟ್ಟು ಬಂದಿದ್ದು ಹೌದು ಭೀಮನಿಗೆ. ಅವತ್ತಿನ ಮಟ್ಟಿಗೆ ನನಗೆ ಇನ್ಯಾವಾಗ ಬರೋದು, ಅವಾಗ ಬರೆದಿದ್ರು ಅವತ್ತು ಬರಲೇಬೇಕು. ಅಣ್ಣನ ಅಡಿಯಾಳಾಗಿ ಜೀವನ ಪರ್ಯಂತ ಬದುಕಿ ಬೆಳೆದಾನೆ. ಎಲ್ಲಿಯಾದ್ರೂ ಅಣ್ಣನ ಮೇಲೆ ಸಿಟ್ಟು ಮಾಡಬೇಕು ಅಂದ್ರೆ ಇದಾದ್ರೂ ಒಂದು ಕೊನೆ ಅವಕಾಶ ಅಂತ. ಇನ್ನು ಅದಕ್ಕಿಂತ ದೊಡ್ಡ ಅವಕಾಶ ಬೇರೆ ಯಾವುದಿದೆ. ಈಗಲೂ ಬರೆದಿರೋ ಒಂದು ಸಿಟ್ಟು ಒಂದು ಏನು ಇದ್ದೇನೋ ಇಲ್ಲೇ ಇದ್ದೇನೋ ಹಾಗೆ ಯಾವುದಾದ್ರೂ ಹಾಗೆ ಅಂತ. ಈಗ ಅಂತರಂಗ ನಾವು ಹೇಳ್ತಾ ಇರೋದು ಒಂದು ಒಂದು ನಿಜವಾದ ಪ್ರೀತಿ ಬಂತು ಒಂದು ಯಾರದ್ದೋ ಮೇಲೆ, ಆ ಪ್ರೀತಿ ವ್ಯಕ್ತ ಆಗುತ್ತೆ. ಒಂದು ಮುಗುಳ್ನವಾಗಿ ಆಗಲಿ, ಕೊನೆ ಪಕ್ಷ ಏನೋ ಒಂದು ಪ್ರಸನ್ನವಾದ ನೋಟವಾಗಿ ಆಗಲಿ, ಅದು ವ್ಯಕ್ತ ಆಗುತ್ತೆ. ಅದು ಸರಿಯಾಗಿ ಗೊತ್ತಾಗ ಜಾಗ ಇದ್ದರೆ ಅದು ಏನನ್ನ ಮಾಡುತ್ತೆ. ಅದು ಅಂದರೆ ಆ ಪ್ರೀತಿಯ ಫಲವಾಗಿ ಏನನ್ನೂ ಕೊಡೋಕ್ಕೆ ಇಷ್ಟಪಡುತ್ತೆ, ಅದು ಏನನ್ನು ಮಾಡೋಕ್ಕೆ ಇಷ್ಟಪಡುತ್ತೆ. ಅದು ಪ್ರೀತಿಯ ಮುಂದಿನ ಹೆಜ್ಜೆಗಳು ಅವೆಲ್ಲವೂ ಕೂಡ. ಪ್ರೀತಿ ಅನ್ನೋದು ಅಂತರಂಗ. ಅದು ಅದರ ಬಹಿರಂಗಕ್ಕೆ ನೂರಾರು ಸಾವಿರಾರು ಲಕ್ಷಾಂತರ ಕೋಟ್ಯಂತರ ರೂಪಗಳು ಅಷ್ಟೊಂದು ರೂಪದಲ್ಲಿ ವ್ಯಕ್ತ ಆಗುತ್ತೆ. ಅದು ಆಗದೇ ಇರೋದಿಲ್ಲ. ಇದ್ದರೆ ಅದು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಅದಕ್ಕೆ ಹೊರಗೆ ಬರುತ್ತೆ, ಹೊರಗೆ ಬದ್ದೇ ಬರುತ್ತೆ. ಅದು ಹಾಗೆ ಅಂತ ದೇವರಿಗೆ ಭಕ್ತರ ಮೇಲೆ ಕರುಣೆ ಇದೆ. ಆ ಕರುಣೆ ಅನ್ನೋದು ಅಂತರಂಗದ ಒಂದು ರೂಪ. ಅದು ಇದೆ ಅಂತ ಸುಮ್ಮನೆ ಅದ್ರ ಪಡೆಯೋದು ಇರೋದಿಲ್ಲ ಅಂತ. ಅವನಿಗೂ ಪ್ರಯೋಜನ ನಮಗೂ ಪ್ರಯೋಜನ ಅಂತ ಇರೋದಿಲ್ಲ. ಅವತಾರವಾಗಿ ಬರ್ತಾನೆ ಅವನು, ಬಹಿರಂಗದ ರೂಪ. ಅದು ಅವನು ಕರುಣೆ ಇರ್ತಾನೆ. ರಾಮ ಅವತಾರ, ಕೃಷ್ಣ ಅವತಾರ ಹೊರಗೆ ಬರ್ತಾನೆ. ಅವನು ಕರುಣೆಯ ವ್ಯಕ್ತ ಆಗಿದೆ, ಪ್ರಕಟ ಆಗಿದೆ. ಅದು ಬಹಿರಂಗದ ರೂಪ. ಅದು ರಾಮ ಅವತಾರ, ಕೃಷ್ಣ ಅವತಾರ ನೋಡ್ತೇನೆ, ಏನೆಲ್ಲ ಮಾಡಲಿಲ್ಲ ನಮಗಾಗಿ. ನಾನು ಬಹಿರಂಗದ ರೂಪ. ಅದು ಭಕ್ತಿಗೆ ಬಹಿರಂಗದ ರೂಪ. ದೇವಸ್ಥಾನ ಇದೆ, ಮಂದಿರ ಇದೆ, ಮೂರ್ತಿ ಇದೆ. ಈಗ ನಾವು ಕನ್ನಂಬಾಡಿ ಕಟ್ಟಬೇಕನ್ನ ಹೇಳ್ತೇವೆ. ಅದು ವಿಶ್ವೇಶ್ವರಯ್ಯನವರ ಅದರ ಅಂತರಂಗದ ರೂಪ. ವಿಶ್ವೇಶ್ವರಯ್ಯನವರ ಹೃದಯ, ವಿಶ್ವೇಶ್ವರಯ್ಯನವರ ಮನಸ್ಸು, ಅಲ್ಲಿ ರಚನೆ ಆಗಿದ್ದದು. ಸಾಕು ಅಂದರೆ ವಿಶ್ವೇಶ್ವರಯ್ಯನ ಮನಸ್ಸಲ್ಲಿ ಬಂದಿದೆ ಅಂತ ಒಂದು ಸುಂದರವಾದ ಯೋಜನೆ ಬಂದಿದೆ ಅವರ ಮನಸ್ಸಲ್ಲಿ. ಸಾಕು, ಅಷ್ಟೇ ಸಾಕು. ಅಂದರೆ ಗದ್ದೆ ನೀರು ಹೋಗುತ್ತಾ ಅಂತ, ಅಥವಾ ಏನಾದರೂ ಅದರಿಂದ ಉತ್ಪಾದನೆ ಬೇರೆ ಏನಾದರೂ ಆ ಪ್ರಯೋಜನ ಬರುತ್ತಾ ಬಹಿರಂಗದಲ್ಲಿ. ಪಶ್ಚಾತ್ತಾಪ ಆಗಿದೆ ಸಾಕು ಅಂತ ಹಿಂಗೆ ಹೇಳ್ಬಿಟ್ರೆ ಅದಕ್ಕೆ ಇದು ಉತ್ತರ. ಅದಕ್ಕೆ ನೀವು ಅಲ್ಲಿ ಕನ್ನಂಬಾಡಿ ಕಟ್ಟೆ ವಿಶ್ವೇಶ್ವರಯ್ಯನ ಮನಸ್ಸಲ್ಲಿ ರೂಪುಗೊಂಡಿದೆ, ಹಾಗಾಗಿ ಸಾಕು ಅಂತ. ಸಾಕಾ? ಸಾಲದು. ಅದು ಅವ್ಯಕ್ತಿ ಬೇಕು. ಅದಕ್ಕೆ ಅವ್ಯಕ್ತಿ ಅಂದ್ರೆ ಅದಕ್ಕೆ ಎಷ್ಟೆಲ್ಲ ಕೆಲಸ, ಎಷ್ಟಾರು ಮಂದಿ ಕೆಲಸ ಮಾಡಿ ಇನ್ನೊಂದು ಮಾಡಿ ಅದು ಆ ರೂಪ ಬಂತು. ಅದಕ್ಕೆ ಕನ್ನಂಬಾಡಿ ಕಟ್ಟೆ ಅಭಿವ್ಯಕ್ತ ಆಯಿತು.
ಹಾಗೆ ಪಶ್ಚಾತ್ತಾಪ ಇದ್ದರೆ ಒಳಗಡೆ ನೀವು ಕಟ್ಟೆ ಹಾಕೋದಿಲ್ಲ, ಅದಕ್ಕೆ ಕಟ್ಟೆ ಹಾಕಬೇಕು ಅಂತಿಲ್ಲ, ಕಟ್ಟೆ ಕಟ್ಟಬೇಡಿ, ಅದಕ್ಕೆ ಕನ್ನಂಬಡಿ ಕಟ್ಟೆ ಕಟ್ಟಿ ಸರಿ ಇಲ್ಲ, ಆದರೆ ನೀವು ಪಶ್ಚಾತ್ತಾಪ ಕಟ್ಟೆ ಕಟ್ಟೆ ಸರಿ ಇಲ್ಲ, ವ್ಯಕ್ತ ಆಗಲಿ ಇದು. ಹಾಗಾಗಿ ವ್ಯಕ್ತತೆಗೆ ತುಂಬ ದಾರಿಗಳಿದೆ. ಪಶ್ಚಾತ್ತಾಪದ ವ್ಯಕ್ತತೆಗೆ ಸುಮ್ಮನೆ ಒಂದು ದಾರಿ ಇದೇ ಸರಳ ಬರುತ್ತೆ. ಹಾಗೆ ಹೇಳ್ತೀವಿ ಪಶ್ಚಾತ್ತಾಪಕ್ಕೆ ಹಲವು ರೂಪಗಳು ಹೇಳ್ತಾರೆ. ಪಶ್ಚಾತ್ತಾಪಕ್ಕೆ ಒಂದು ರೂಪ ಖ್ಯಾಪನ ಅಂತ ಒಂದು ರೂಪ ಇದೆ. ಖ್ಯಾಪನ, ಪ್ರಖ್ಯಾಪನ, ಖ್ಯಾಪನ ಅಂತ ಹೇಳ್ತಾರೆ. ಇದಕ್ಕೆ ನಾವು ಹೇಳೋ ಈ ಮಾತಿಗೆ, ಈ ಸರಣಿಗೆ ಸೇಲ್ ಬರುತ್ತೆ. ಅದನ್ನು ಹೇಳ್ತೀವಿ. ಅದೇನು ಅಂದರೆ ಏನಿಲ್ಲ, 4 ಮಂದಿ ತಿಳಿದವ್ರ ಮುಂದೆ ಹೋಗಿ 2 ಕೈ ಅಂತ ಹೇಳ್ಬಿಡೋದು, ನಾನು ಇಂಥ ಕೆಲಸ ಮಾಡಿದ್ದೇನೆ. ಅದು ಒಂದು ರೂಪ, ಒಂದು ಬಗೆಯ ಪ್ರಾಯಶ್ಚಿತ್ತ ಖ್ಯಾಪನ ಅನ್ನೋದು. ಹಾಗೂ ಹೇಳಿದ್ದಾರೆ, ಅಷ್ಟು ಮಾಡಿದ್ರೆ ಸಾಕು ಮುಗೀತು, ಅಷ್ಟು ಮಾಡಿದ್ರೆ ಸುಲಭ ಮಾಡಿ ಗೊತ್ತಾಗುತ್ತೆ. ಅಂದರೆ ಈ ತಪ್ಪನ್ನು ಹೇಳ್ಕೊಳ್ಳೋದಿದೆಯಲ್ಲ, ತಪ್ಪು ಹೊರಗೆ ಬರೋದಿದೆಯಲ್ಲ, ಭಾರಿ ಕಷ್ಟ. ಅದು ಒಳ್ಳೇದು ಹೊರಗೆ ಬರೋಕ್ಕೆ ಏನು ಕಷ್ಟ ಏನಿಲ್ಲ, ಅದು ಸಲೀಸಾಗಿ ಹೊರಗೆ ಬರುತ್ತೆ. ಅದು ನಿಮ್ಮ ಒಳಗೆ ಒಂದು ಕೆಡಕಿದ್ರೆ ಅಂದರೆ ಈ ರೂಪದಲ್ಲಿ ಹೇಳ್ತಾ ಇರೋದು, ನಿಮ್ಮ ಕೆಡಕನ್ನು ತೋರಿಸ್ಕೊಳ್ಳೋದಿದೆಯಲ್ಲ, ನಿಮ್ಮ ಅವಗುಣ ತೋರಿಸ್ಕೊಳ್ಳೋದಿದೆಯಲ್ಲ, ಅದೇನು ಸುಲಭ ತಪಸ್ಸಲ್ಲ. ಅದು ಮನುಷ್ಯ ಸ್ವಭಾವದಲ್ಲಿ ಇದೆ ಅಂತ. ಇದೆಲ್ಲ ಬಟ್ಟೆ ಬೇರೆ ಯಾಕೆ ಬಂತು ಅಂದರೆ ಎಲ್ಲ ಒಂದು ನಮ್ಮ ಓರೆಕೋರೆಗಳನ್ನು ಮುಚ್ಕೊಳ್ಳೋಕೆ ಬಂತು. ಎಷ್ಟೆಲ್ಲ ಇದೆ ನಮ್ಮ ಜೀವನದಲ್ಲಿ ದಾರಿಗಳಿಂದ ಓರೆಕೋರೆಗಳನ್ನು ಮುಚ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಇದೆ. ಈ ಕೂದಲು ಅದರಷ್ಟಿಗೆ ಬಿಟ್ಬಿಡ್ತಾರೆ ನೀವು ಅದನ್ನು. ಇದ್ದಾರೆ ನಾವು ಬಿಟ್ಬಿಡೋಂಥವ್ರು ಅಪರೂಪದಲ್ಲಿ, ಅವ್ರನ್ನೆಲ್ಲರೂ ಉಳಿದವ್ರು ತಮಾಷೆ ಮಾಡ್ತಾರೆ. ಅದು ಓರೆಕೋರೆ ಎತ್ತಿದ್ದಿ ಒಬ್ಬರು ಸರಿ ಮಾಡಿ ಪ್ರತಿಯೊಂದು ಆಗುತ್ತಾನೆ ಅಂತ. ನಮ್ಮ ನೆಗೆಟಿವ್ ಏನಿದೆ ಅದನ್ನು ನಾವು ಹೊರಗೆ ಬರಕ್ಬಿಡೋದಿಲ್ಲ, ಅದನ್ನು ತೋರಿಸ್ಕೊಡೋದಿಲ್ಲ, ಮಳಿಗಟ್ಕೊಂಡು ನಮ್ಮ ಗುಣವನ್ನು ಮಾತ್ರ ಹೊರಗಡೆ ತೋರಿಸ್ಕೊಡ್ತಾ ಇರ್ತೀವಿ ಯಾವಾಗಲೂ ಅಂತ. ಆದರೆ ಅದಕ್ಕೆ ಆ ಸಾಮಾನ್ಯ ಸ್ವಭಾವಕ್ಕೆ ಪ್ರದೀಪ ಗತಿ ಇದು, ವಿರುದ್ಧ ಗತಿ ಇದು ಅಂತ. ಇಲ್ಲ, ಇಲ್ಲಿ ನಾನು ಸೋತೇನೆ, ಇಲ್ಲಿ ನಾನು ತಪ್ಪಿದ್ದೇನೆ, ಹೋಗಿ ಜ್ಞಾನಿಯ ಮುಂದೆ ಅದನ್ನು ತೆರೆದು ತೋರಿಸ್ಕೊಡೋದು ಅಂತ. ವಿವೇಕಿಗಳ ಮುಂದೆ ಜ್ಞಾನಿಗಳು ಒಬ್ಬನೇ ಒಬ್ಬ ಜ್ಞಾನ ಸಿಕ್ಕರೂ ಸಾಕಂತೆ. ಯಜ್ಞೋವ ಅಧ್ಯಾತ್ಮವೇತ್ತಮ ಅಂತ, ಅಧ್ಯಾತ್ಮವೇತ್ತರನ್ನು ಶ್ರೇಷ್ಠವಾದನ್ನು ಒಬ್ಬನೇ ಸಿಕ್ಕಿದ್ರು ಅವನ ಮುಂದೆ ಹೋಗಿ ತೆರೆದು ಅಂತರಂಗ ಅಂತ, ಪಾಪವಿದೆ ಪುಣ್ಯವಿದೆ ಪೂರ್ತಿ ಬಿಡಿಸಿಟ್ಬಿಡೋದು. ಅವನು ನೋಡಿದ್ರೆ ಅದು ಪರಿಹಾರ, ಆ ದೃಷ್ಟಿಗೆ ಅದು ನಾಶ ಆಗೋಗ್ತದೆ. ಅವನ ಕಣ್ಣು ಕಿವಿ ಅವನ ಹೃದಯಕ್ಕೆ ಅದು ಬಂದರೆ ಅಂಥ ಒಬ್ಬ ಪುಣ್ಯ ಪುರುಷ ಅಥವಾ ಪುಣ್ಯ ಪುರುಷರುಗಳು, ಪಾವನ ಪುರುಷರುಗಳು, ಅವರಲ್ಲಿ ಅಂಥದ್ದು ಅಂದರೆ ಅವರ ಪಾವಿತ್ರ್ಯ, ಅವರಲ್ಲಿರ್ತಕ್ಕಂಥ ಶುಭ ಇದೆಯಲ್ಲ ಎಷ್ಟು ದೊಡ್ಡದು ಅಂದರೆ ಅದಕ್ಕೆ ಸಿಕ್ಕಿದ್ರೆ ಈ ಅಶುಭ ಅದು ಇಲ್ಲವಾಗೋಗುತ್ತೆ. ಅದು ಹೋಗಿ ಅದಕ್ಕೆ ಒಡ್ಡು ಅಂತ ಆ ಶುಭದ ಮುಂದೆ ಹೋಗಿ ನನ್ನ ಅಶುಭವನ್ನು ತೆರೆದಿಟ್ಬಿಡು. ಗುರುವಿನ ಮುಂದೆ ಅಥವಾ ಜ್ಞಾನಿಗಳ ಮುಂದೆ, ವಿವೇಕಗಳ ಮುಂದೆ ಬಿಚ್ಚಿಡೋದು ನಾನು ನನ್ನ ಪಾಪವನ್ನು. ಗೊತ್ತು, ನಮಗೆ ಗೊತ್ತಿರೋಂತ ಡಾಕ್ಟರ್ ಹತ್ರ ಹೋದರೆ ನಮ್ಗೆ ಏನೇನಿದೆ ನಮ್ಮ ಮೈಬು ಅಂತ ಹೇಳ್ತೀವಿ. ಡಾಕ್ಟರ್ ಹತ್ರ ಅಲ್ವಾ, ಹೇಳ್ಕೊಡ್ತೀವಿ ನಾವು. ಡಾಕ್ಟರ್ ಹೇಳ್ತಾ ಇದ್ರೆ ನಮ್ದು ಇದು ಗುಟ್ಟು ಏನು ಮಾಡ್ತಾರೆ ಡಾಕ್ಟ್ರ್ ಮಾಡಕ್ಕೆ ಬಿಡ್ಬೇಕಲ್ಲ ನಮಗೆ. ಅವನು ಅದನ್ನ ಯಂತ್ರ ತೋರಿಸ್ತಾನೆ, ಹೋಗಿ ಯಂತ್ರ ಕೊಡ್ಕೊಂತ ಅದಾದ್ರೂ ಮಾಡಬೇಕು ನಾವು. ಕೊನೆ ಪಕ್ಷ ಹೇಳ್ತಾರಲ್ಲ, ವೈದ್ಯನ ಮುಂದೆ ಗುರ್ತು ಮಾಡಬಾರದು, ಬಚ್ಚಿಡಬಾರ್ದು ಅದನ್ನು, ಶರೀರ ಇರುತ್ತೆ ಅಂತ. ಹಾಗೆ ಗುರುವಿನ ಮುಂದೆ ಅಥವಾ ಗುರು ಸದೃಶರ ಮುಂದೆ ಜ್ಞಾನ ಪರಿಷತ್ತಲ್ಲಿ ಎಲ್ಲ ಹೋಗಿ ಬಿಚ್ಚಿಟ್ರೆ ಶಾಂತಂ ಪಾಪಂ, ಪಾಪವು ಶಾಂತವಾಯಿತು. ಕ್ರೂರವಾಗಿದ್ದ ಪಾಪವು, ನಮ್ಮನ್ನು ನಾಶಪಡಿಸಲಿಕ್ಕೆ ಕತ್ತಿ ಎತ್ತಿ ನಿಂತಿದ್ದ ಪಾಪವು ಶಾಂತವಾಗೋಯ್ತು. ಅದು ನಶಿಸಿ ಹೋಗುತ್ತೆ, ನಾವು ಶುದ್ಧರಾಗ್ತೇವೆ. ಶಬರಿ ಹೇಳ್ತಾರೆ, ನಿನ್ನ ಕಣ್ಣೋಟ ಬಿತ್ತಲ್ಲ ಅಂತ ನನ್ನ ಮೇಲೆ, ದೃಷ್ಟಿ ಬಿತ್ತಲ್ಲ ಅದಿದೆ. ಆ ಸೌಮ್ಯನ ಚಕ್ಷುಷ, ಸೌಮ್ಯ ನೋಟದಿಂದ, ಆ ಸೌಮ್ಯ ನೇತ್ರಗಳಿಂದ ನೋಡಿದೆಯಲ್ಲ ನೀವು ಅಂತ, ಆ ನೋಟದಲ್ಲಿ ಹೋಯ್ತು. ಇನ್ನೇನು ನನಗೆ ಮುಕ್ತಿ ಪಡೀಲಿಕ್ಕೆ ಅಡ್ಡ ಇತ್ತು, ಅದು ಹೋಯ್ತು. ಭೂತಾಸ್ತಿ ಪವಿತ್ರಳಾದೆ. ಅದನ್ನೇ ಹೇಳಿದ್ದ ವಿಶ್ವಾಮಿತ್ರ. ಇದಕ್ಕೆ ಹೋದವನು, ಊಟಕ್ಕೆ ಹೋದವನು, ವಸಿಷ್ಠರ ಮನೆಗೆ ಮೃಷ್ಟಾನ್ನ ಭೋಜನಕ್ಕೆ ಹೋದವನು. ಗಲಾಟೆ ಎಲ್ಲ ಶುರುವಾಗಕ್ಕಿಂತ ಮುಂಚೆ ಅವರು ಒತ್ತಾಯ ಮಾಡ್ತಾರೆ, ನಿನಗೂ ನಿನ್ನ ಸೇರಿಗೂ ಮೃಷ್ಟಾನ್ನ ಭೋಜನದ
ಆದಿತ್ಯವ್ರು ಮಾಡ್ತಾನೆ, ಕರ್ಕೊಂಡು ಬಾಯ್ತಾರೆ, ಬೇಡ ಬೇಡ ಅಂತ ಹೇಳ್ಬೇಕಾದ್ರೆ ನಾನು ಮಾತಾಡ್ತಾನೆ. ಸೌಮ್ಯ ನೇಕ್ಷಸ್ವ ಚಕ್ಷುಷ ಸೌಮ್ಯ ನೇತ್ರದಿಂದ ನೋಡಿ ಗುರುಗಳೇ ಸಾಕು ನನ್ನನ್ನು ಅಂತ. ಅವ್ರೇನು ಹೇಳಿದ್ರು ವಸಿಷ್ಠರು, ಅವ್ರು ಸೌಮ್ಯ ನೇತ್ರದಿಂದ ನೋಡಿದ್ರು ಅವನ್ನ, ಮುಂದೆಲ್ಲ ಕಾರ್ಯಕ್ರಮ ಶುರುವಾಯಿತು. ಅವ್ರು ಮನಸ್ಸಲ್ಲಿ ಹೇಳ್ಕೊಂಡಿರ್ಬೋದು, ಅಪ್ಪ ಸೌಮ್ಯ ನೇತ್ರದಿಂದ ನೋಡಿದೆ ನೀನು, ಹಾಗಾಗಿ ಶುರುವಾಗಿದ್ದು, ಇಲ್ಲಾನು ಶುರುವೇ ಆಗ್ತಿರಲಿಲ್ಲ ಇದು, ನೀನು ಬ್ರಹ್ಮರ್ಷಿ ಆಗಲಿಕ್ಕಿದು ನಾಂದಿ, ಇದು ಇಲ್ಲಿಂದ ಪ್ರಾರಂಭ. ಹಾಗೆ ಖ್ಯಾಪನ ಅಂತ ಹೆಸರು. ಆ ಖ್ಯಾಪನ ಏನು ಅಂದರೆ ನಾವೀಗ ಹೇಳಿದ್ದೇವೆ, ನೇರವಾಗಿ ಆ ಒಳಗಿನ ಪಾಪವನ್ನು ಹೊರಗೆ, ಆ ಪಶ್ಚಾತ್ತಾಪ ಬಾಯಿಂದ ಹೊರಗೆ ಬರೋದಷ್ಟೇ. ಪಶ್ಚಾತ್ತಾಪದ್ದೇ ಪ್ರಕಟ ರೂಪ, ನೇರ ಪ್ರಕಟ ರೂಪ ಯಾವುದಂದರೆ ಖ್ಯಾಪನ. ಅದೊಂದು ಬಗೆಯ ಪ್ರಾಯಶ್ಚಿತ್ತ. ಹಾಗೆ ಇನ್ನೂ ಎಷ್ಟೋ ಬಗೆಯ ಪ್ರಾಯಶ್ಚಿತ್ತಗಳಿದ್ದಾವೆ. ಅದರ ಅಗತ್ಯ ಇಷ್ಟೇ, ಪಾಪ ಮನಸ್ಸಲ್ಲೇ ಉಳ್ಕೊಂಡಿದ್ರೆ ಕೇವಲ ಪಶ್ಚಾತ್ತಾಪವೇ ಸಾಕೋದಕ್ಕೆ. ಆದರೆ ಪಾಪ ಹರಡಿದ್ರೆ ಶರೀರದ ಮಟ್ಟಕ್ಕೆ ಬಂದಿದ್ರೆ ಯತ್ವಗಸ್ತೆಗೆ ತಮ್ಮ ಪಾಪಂ ಜೊತೆಗೆ ತೊಗೊಳ್ಬೇಕಾದ್ರೆ ಹೇಳ್ಬೇಕು. ಏನಂದರೆ ಈ ಚರ್ಮದಿಂದ ಶುರು ಮಾಡಿ ಅಸ್ಥಿವರೆಗೆ ಎಲ್ಲೆಲ್ಲಿ ಪಾಪ ವ್ಯಾಪಿಸಿದೆಯೋ ನನ್ನದು ಅದೆಲ್ಲ ಹೋಗಲಿ ಅಂತ ಹೇಳಿ ಕುಡಿತಾನೆ. ಅಲ್ಲಲ್ಲಿ ಹೋಗಿ ಅದು ಸರಿ ಮಾಡಬೇಕಾ, ಪಾಪವನ್ನು ತೆಗಿಬೇಕು ಅದಂತ ಪಂಚಗವ್ಯ. ಹಾಗೆ ಅಂತರಂಗವನ್ನು ಬಿಟ್ಟು ಪಾಪ ಬಹಿರಂಗವನ್ನು ವ್ಯಾಪಿಸುತ್ತಲ್ಲ, ಆಗ ಅಂತರಂಗದ ಆಚೆಗಳ ಪರಿಹಾರ ಬೇಕಾಗತ್ತೆ, ಬೇರೆ ಪರಿಹಾರ ಬೇಕಾಗತ್ತೆ, ಪ್ರಾಯಶ್ಚಿತ್ತ ಬೇಕಾಗತ್ತೆ. ಪಾಪ ಎಲ್ಲೆಲ್ಲಿ ಇವರಿಗೆ ಹೆಜ್ಜೆ ಇಟ್ಟಿದ್ದು ಅಲ್ಲೆಲ್ಲಿ ಇವರಿಗೆ ಪಶ್ಚಾತ್ತಾಪ ಹೋಗಬೇಕಾಗತ್ತೆ. ಅದು ಅಂತರಂಗದ ಮಟ್ಟದಲ್ಲಿ ಇದ್ರೆ ಅಲ್ಲೇ ಮುಗಿಸುತ್ತೆ. ಅದಾದ್ರು ಬಹಿರಂಗದಲ್ಲಿ ವ್ಯಾಪಿಸಿದ್ರೆ, ದೇಹಕ್ಕೆ ಬಂದಿದ್ದರೆ, ಅದು ನಮ್ಮ ಸಪ್ತ ಧಾತುಗಳಲ್ಲಿ ನರನಾಡಿಗಳಲ್ಲಿ ಆ ಪಾಪ ಬಂದು ಪರಿಣಾಮವನ್ನು ಬೀರಿದ್ರೆ ಅಲ್ಲಿಗೆ ಬೇರೆ ಪರಿಹಾರಗಳು ಬೇಕಾಗುತ್ತೆ. ಪಶ್ಚಾತ್ತಾಪದ ಪ್ರಗಡ ರೂಪಗಳು, ಬಾಕಿ ರೂಪಗಳು ಬೇಕಾಗ್ತವೆ. ಅದೇ ಪ್ರಾಯಶ್ಚಿತ್ತ. ಹರಿದ